साई नमो नमः। जय जय साई नमो नमः। ತಾತ್ಪರ್ಯಂ ಸ್ಪರ್ಶದೋಳ್ ನಲುಗುವ ಒಲಿಮೆಯೋಳ್ ಸೃಷ್ಟಿಕರ್ತನ ಸಂಕಷ್ಟದಿ ಕೆತ್ತನೆಯೋಳ್ ಕೈ ಚಳುಕುವಂ ತಪ್ಪಿದ ತಾಳದೋಳ್ ಭೂಮಿಯ ಮೇಲೆ ಜನಿಸುವ ಜನನೀ ಉದ್ಘಾಟನಂ ಜನ್ಮ ಪಡೆದ ಜನಸ್ರಾ ಜನ ಜಂಗುಳಿಯೋಳ್ ಜಪನೋ ತಪನೋ ಕುಶಲೋಪಂ ನಾದಂ ವೇದಂ ನಾ ಸೃಷ್ಟಿಕರ್ತನ ದೂರವೀನೆಂಬಂ ಜೀವಿತೋ ಕಾಲಂ ನಿಗುಡ ಯಾತ್ರೆಯೋಳ್. ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ನಿಮ್ಮನ್ನೇ. ಲೋ ಸೂರ್ಯ. ಲೋ ಚಂದು, ಏನೋ ನಿನ್ನ ಅವಸ್ಥೆ? ಈ ಕೊಳಕ್ ಬಟ್ಟೆ ಕಸ ಏನೋ ಇದು? ಈ ಕೆಲಸಕ್ಕೆ ಹೀಗೆ ಇರಬೇಕು. ಅದೇನೋ ಸಾಧಿಸ್ತೀನಿ ಅಂತ ಹೇಳ್ತಾ ಇದೆ, ಇಲ್ಲಿ ನೋಡಿದ್ರೆ ಈ ಕೆಲಸ ಮಾಡ್ತಾರೆ. ಸಾಧಿಸ್ತೀನಿ ಕಣ, ಅಲ್ಲಿ ತನಕ ಯಾವ್ದಾರು ಕೆಲಸ ಅಂತ ಅದಕ್ಕೆ ಮಾಡಬೇಕು. ಈ ಕೆಲಸ ಮಾಡ್ತಾರ ಮಗ? ಏನು ಮಾಡೋದು, ಬದುಕೋಕೆ ಯಾವ್ದಾರು ಕೆಲಸ ಅಂತ ಮಾಡಬೇಕಲ್ಲ ಮಗ. ನಾನು ಹೇಳೋದು ಕೇಳೋ, ನನ್ನ ಜೊತೆ ಬಂದ್ಬಿಡು, ಒಳ್ಳೆ ಕೆಲಸ ಕೊಡಿಸ್ತೀನಿ ನಿನಗೆ. ಮಗ ಅರ್ಥ ಮಾಡ್ಕೋ, ಜೀವನದಲ್ಲಿ ದುಡ್ಡೇ ಇಂಪಾರ್ಟೆಂಟು, ಬಾ ನನ್ನ ಜೊತೆ. ನೀನು ಹೇಳ್ದಂಗೆ ದುಡ್ಡೇ ಮುಖ್ಯ ಬದುಕೋಕ್ಕೆ, ಆದರೆ ದುಡ್ಡೇ ಲೈಫ್ ಅಲ್ಲ. ನೀನು ಹೇಳೋ ಥರ ದುಡ್ಡಿದ್ರೆ ಎಲ್ಲ ಆಗುತ್ತೆ ಅನ್ನೋಂಗಿದ್ರೆ ಇವತ್ತು ದುಡ್ಡಿರೋರೆಲ್ಲ ಸಾಧಕರಾಗ್ತಾ ಇದೆ. ಇಷ್ಟೆಲ್ಲ ಹೇಳಿದ್ಮೇಲೂ ನಿಂಗೆ ಅರ್ಥ ಆಗಲಿಲ್ಲ ಅಂದರೆ ನಿನಗೆ ಬುದ್ಧಿ ಹೇಳ್ತೀನಲ್ಲ, ನಾನು ದಡ್ಡ ಕಣೋ. ಕೊನೆಗೂ ಒಪ್ಕೊಂಡಲ್ಲ. ಸರಿ, ನೀನೇ ಬುದ್ಧಿವಂತ. ಈ ಅಡ್ರೆಸ್ಸಲ್ಲಿ ಬರ್ತು, ಸ್ವಲ್ಪ ಹೇಳ್ತೀಯಾ? ಸ್ಟ್ರೈಟ್ ಹೋಗೋ ಡೆಡ್ ಎಂಡು, ಅಲ್ಲಿ ರೈಟಿಗೆ ತಗೋ, ಬೇರೆ ಸರಿ. ಅಲ್ಲೇ ಪಕ್ಕದಲ್ಲೇ. ಇದು ನನ್ನ ಕಾರ್ಡ್ ಕಣೋ, ಅದರಲ್ಲಿ ನಂಬರ್ ಇದೆ, ಕಾಲ್ ಮಾಡು. ಸರಿ ಮಗ. ಸರಿ ಕಣ, ಸಿಗೋಣ. ಬಾಯ್, ಸಿಗೋಣ ಕಣೋ. ಬಾಯ್. ಬಾಯ್ ಮಗ. ಬಾಯ್ ಮಗ. ಬಾಯ್ ಮಗ. ಬಾಯ್ ಮಗ. ಬಾಯ್ ಬಾಯ್ ಕಣೋ. ಬಾಯ್. ಸೂರ್ಯ, ಸೂರ್ಯ, ಏಯ್ ಏನಿದೆ ಮಲ್ಗೋಕ್ಕೂ ಬಿಡಲ್ಲ, ಬಾಯ್ ಬಾಯ್ ಅನ್ಕೊಂಡು. ಇಷ್ಟೊತ್ತು ನಾನು ಕನ್ಸ್ಕೊಂತಿದ್ದೆ. ನಾನು ಫಸ್ಟ್ ಕನ್ಸು ಕಾಣೋದು ಬಿಟ್ಟು ಕನ್ಸು ನನ್ಸು ಮಾಡೋದ್ ಕಲಿ. ನನ್ನ ಮಗನ ನಿದ್ದೆ ಎಲ್ಲ ಆನ್ ಮಾಡ್ಕೊಂಡು ಏನ್ ಮಗ ಹಂಗಂದ್ರೆ ಅರ್ಥ ಆಗ್ಲಿಲ್ಲ ಕಣ. ಮಲ್ಕಂಡ್ ಕಾಣೋದಲ್ಲ ಕಣ ಕನ್ಸಲ್ಲಿ. ಮಲ್ಗದ್ ಬಿಡದೇನೆ ಇರೋದು ನಿಜವಾದ ಕನ್ಸು. ಎದ್ದಾಗ ರೆಡಿಯಾಗಿ ಟೈಮ್ ಆಯ್ತು. ಬೆಳಗ್ಗೆ ಡೈಲಾಗ್ ಹೊಡಿತಿಯಲ್ಲೋ. ಹಲೋ ಸರ್. ಸರ್ ನಾನು ಚಂದು. ಅದೇ ನಾಳೆ ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ ಸರ್. ಓಕೆ ಸರ್, ಸಂಜೆ 5 ಗಂಟೆಗೆ ಬರ್ಬೇಕಾ ಸರ್? ಓಕೆ ಸರ್, ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಓಕೆ.
ರಾಗಂ ನಿರ್ವಾಹನಂ ಹಿಲ್ಲದಿ ಭಿಕ್ಷೋದಿಪಾದ್ನೆ. ಅಧಿಪತಿ ನಡಿಗೆಯೋಳು ಸಿರಿವಂತಿಕೆಯೋಳು ಬಡವನಿಗಾಧಿಪತಿಯೋಳು ಬದಿಪತಿ ದಾರಿ ಶಾಸ್ತ್ರಂ. ದಾರಿದಂ ಉದ್ದಕ್ಕೂ ಬದಲಾಗುತ್ತಿದೆ ಒಲಿಕೆಯಂ ಪಾದಂ ಸುರಕ್ಷಿತ ಚಪ್ಪಲಿಯ ಉದ್ದಕ್ಕೂ ಒಲಿಗೆಯಂ. ಲೋ ಚಂದು, ಆ ಹುಡುಗರು ನೋಡು ಓದೋ ವಯಸ್ಸಲ್ಲಿ ಕಸ ಗಿಸ ಹಾಕೊಂಡಿದಾರಲ್ಲ. ಅದೇ ಇಲ್ಲಿ ನೋಡು ಅದೇ ವಯಸ್ಸಿನ ಹುಡುಗರು ಸ್ಕೂಲ್ಗೆ ಹೋಗ್ತಾ ಇದಾರೆ. ಯಾಕೋ ಏರುಪೇರು? ಬಡವ ಅಂತೆ ಶ್ರೀಮಂತ ಅಂತೆ ಏನೋ ಇದಲ್ಲ. ಬಡವನಾಗ ಹುಟ್ಟೋದೇ ತಪ್ಪೇನೋ? ನೋಡೋ ಸೂರ್ಯ, ಬಡವನಾಗ ಹುಟ್ಟೋದು ತಪ್ಪಲ್ಲ, ಬಡವನಾಗ ಸಾಯೋದು ತಪ್ಪು. ನೋಡೋ, ಕತ್ಲಲ್ಲಿರೋರಿಗೆ ಬೆಳಕಲ್ಲಿರೋರು ಕಾಣ್ತಾರೆ, ಆದರೆ ಬೆಳಕಲ್ಲಿರೋರಿಗೆ ಕತ್ಲಲ್ಲಿರೋರು ಕಾಣಲ್ಲ ಕಣ. ಅಲ್ಲ ಮಗ, ಈ ಶ್ರೀಮಂತ ಬಡವ ಮೇಲು ಕೀಳು ಇದನ್ನೆಲ್ಲ ಯಾವನ ಮಾಡಿದವನು? ಮನುಷ್ಯ ಕಣ ಇದನ್ನೆಲ್ಲ ಮಾಡಿರೋದು. ನಮಸ್ಕಾರ ಜಿಪ್ಪಿ ಮಾವಂಗೆ. ಏನ್ರಲ್ಲೋ ದುಡಿಯೋ ವಯಸ್ಸಲ್ಲಿ ದುಡಿದೆ ಈಗ ಸುತ್ತಾಡ್ತಿರಲ್ಲೋ? ಜಿಪ್ಪೆ ಇದು ದುಡಿಯೋ ವಯಸ್ಸಲ್ಲ, ಏನಾದರೂ ಸಾಧಿಸೋ ವಯಸ್ಸು. ನೋಡೋ, 40 ವರ್ಷ ಆದಮೇಲೆ ಬೇಕಾದ್ರೆ 40 ಲಕ್ಷ ಸಂಪಾದನೆ ಮಾಡ್ಬೋದು. ಅದೇ 40 ವರ್ಷ ಆದಮೇಲೆ ಈ ವಯಸ್ಸು ಮತ್ತೆ ಬರಲ್ಲ. ಅದಕ್ಕೆ ಇವಾಗಲೇ ಏನಾದರೂ ಸಾಧಿಸಬೇಕು. ಟೀ ಕಾಫಿ ಕಾಸಿಲ್ಲ ನನ್ನ ಮಕ್ಕಳ, ಅದೇನು ಸಾಧನೆ ಮಾಡ್ತೀರ ಮಾಡ್ರಪ್ಪ. ಹಾಯ್ ಜಿಪ್ಪೆ, ಟೀ ಕಾಫಿಗೆ ದುಡ್ಡಿಲ್ಲದೆ ಇವತ್ತು ಟಾಪಲ್ಲಿರೋದು. ಲೆಕ್ಕಕ್ಕೆ ಬರ್ಕೋ. ಕುಡಿಯೋದೇ ಬಿಟ್ಟು ಅದ್ಮೇಲೆ ಲೆಕ್ಕ ಬೇರೆ ಬರೀ ಅಂತ ಹೇಳು. ಬುಕ್ಕು ಪೆನ್ನು ನನಗೆ ಹೇಳು. ಹಾಯ್ ನಿಮ್ಮ ಜಿಪ್ಪಿ, ತಪ್ಪೇನ ತಿಪ್ಪೆಗೆ ಹೆಸರು ಲೆಕ್ಕ ಮಾಡಿಸಬೇಕಂತ ನಮ್ಮಪ್ಪ ಲಕ್ಕಪ್ಪ ಹೇಳೋರೆ. ಹಾಯ್ ಏನ್ರಲ್ಲೋ ನೀವು ಮೈಸೂರು ಹುಡುಗರೆಲ್ಲ ಗಾಡಿ ಗಿಡಿ ತಗೊಂಡು ರಾಜಂಗ್ ಓಡಾಡ್ಕೊಂಡಿದ್ದಾರೆ, ನೀವೆಲ್ಲ ಬೇವರ್ಸಿ ಹೇಳ್ತಾರೆ ಬೀದಿ ಸುತ್ತಾ ಇದ್ರಲ್ಲ. ಥೂ ನಿಮ್ಮ ಜಿಪ್ಪಿ, ಅವರು ಆಕಾಶದಲ್ಲಿ ಸ್ಟಾರ್ಸ್ ಇದ್ದಂಗೆ, ಒಂದು ಸ್ಟಾರ್ ಇಲ್ಲ ಅಂದರೆ ಇನ್ನೊಂದು ಸ್ಟಾರ್ ಇದ್ದೇ ಇರುತ್ತೆ. ಆದರೆ ನಾನು ಮೂನ್ ಇದ್ದಂಗೆ, ಒಂದು ಮೂನ್ ಇಲ್ಲ ಅಂದರೆ ಇನ್ನೊಂದು ಮೂನ್ ಇರಲ್ಲ. ಒಂದೇ ಮೂನು, ಅದೇ ನಾನು. ಬರ್ತೀವಿ ಜಿಪ್ಪಿ. ಹಾ ಏನು ಉದ್ದಾರ ಆಯ್ತಿರೋ ಹೋಗ್ರಿ ಹಾಳಾಗ ಹೋಗ್ರಿ. ಹಾಯ್ ಮಗ, ಎಲ್ಲರೂ ಕಾರಲ್ಲೂ ಬೈಕಲ್ಲೂ ಓಡಾಡ್ತಾರಲ್ಲೋ, ನಮ್ಮ ಹತ್ರ ಓಡಾಡೋಕೊಂದು ಸೈಕಲ್ ಇಲ್ವಲ್ಲ ಮಗ. ಬಿಡೋ ಮಚ್ಚ, ಇವತ್ತಲ್ಲ ನಾಳೆ ನಾವು ಕೂಡ ಕಾರಲ್ಲಿ ಸ್ಕೂಟರಲ್ಲಿ ಓಡೋ ಟೈಮ್ ಬರುತ್ತೆ, ಕಾಯಬೇಕು ಅಷ್ಟೇ. ಏನೇ ಆಗಲಿ ಅವ್ರ ಲೈಫ್ ಥರ ನಮ್ಮ ಲೈಫ್ ಇಲ್ಲ ಕಣೋ. ನೋಡೋ, ಯಾವತ್ತು ಸೂರ್ಯ ನಮ್ಮ ಲೈಫ್ ಬೇರೆ ಲೈಫ್ಗೆ ಹೋಲಿಸ್ಕೋಬಾರ್ದು ಕಣ. ನಮ್ಮ ಲೈಫು ನಮಗೆ ಇರಬೇಕು. ಒಂದು ಮಾತ್ರ ನೆನ್ಪಿಟ್ಕೋ, ಇವತ್ತಲ್ಲ ನಾಳೆ ನಾವು ಬದುಕ್ತೀವಿ, ತೋರಿಸ್ತೀವಿ ಅನ್ನೋ ಛಲ ಇರಬೇಕು ಅಷ್ಟೇ. ಏನು ಚಲನೆ ನಮಗ. ಕಾನ್ಫಿಡೆಂಟ್ ಆಗಿ ಇರ್ಬೇಕಣ್ಣ, ಕಾನ್ಫಿಡೆಂಟ್ ಆಗಿರೋ. ನೋಡ, ಇವ್ರುಗಳೆಲ್ಲ ಹೆಂಗ್ ಬದುಕ್ತಾ ಇದ್ದಾರೆ. ಇನ್ನೂ ಇದ್ದಾರೆ ಬಾರ. ನೋಡ, ಚಪ್ಪಲಿ ಹೊಲ್ದು ಬದುಕ್ತಾ ಇಲ್ವೇನಾ? ಇವ್ರ ಕಷ್ಟದಲ್ಲಿ ಬದುಕ್ತಾ ಇಲ್ವೇನಾ? ಒಬ್ಬೊಬ್ರು ಒಂದೊಂದು ಥರ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಕಣ. ನೋಡೋ ಸೂರ್ಯ, ಅವ್ರು ಯಾರು ನಿನ್ನ ಥರ ಯೋಚನೆ ಮಾಡಲ್ಲ ಕಣ. ಕಷ್ಟಪಟ್ಟು ಬದುಕ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಮಗೂ ಒಳ್ಳೆ ಟೈಮ್ ಬರುತ್ತೆ ಅಂತ. ಆಗಲ್ಲ ಚಂದು, ಈ ಭೂಮಿ ಮೇಲೆ ಒಬ್ಬನಿಗೆ ರಾಜಯೋಗ, ಇನ್ನೊಬ್ಬನಿಗೆ ಬಡತನ. ಈ ಬಡವ್ರನ್ನೆಲ್ಲ ಉದ್ಧಾರ ಮಾಡೋನು ಯಾವನು ಇಲ್ವೇ ಇಲ್ವಾ? ನೋಡ, ಏನಿದ್ದು? ಮಣ್ಣು. ಬರೀ ಮಣ್ಣು ಮಾತ್ರ ಇದೆಯಾ? ಕಸ ಕಡ್ಡಿ ಕಲ್ಲು ಮಣ್ಣು ಎಲ್ಲ ಇದೆ. ಇಲ್ಲಿ ಕಸ ಕಡ್ಡಿ ಮಣ್ಣು ಹೇಗಿದೆಯೋ ಹಾಗೆ ಈ ಭೂಮಿ ಮೇಲೆ ಕೆಟ್ಟವರು ಒಳ್ಳೆಯವರು, ಬಡವ ಶ್ರೀಮಂತ, ಮೇಲು ಕೀಳು, ನಾನು ನಂದೋನು ಎಲ್ಲ ಥರದವರು ಇರ್ತಾರೆ. ಹಾಗಾದರೆ ಈ ಸಿಸ್ಟಮ್ನ ಸರಿ ಮಾಡೋ ಒಳ್ಳೆಯವ್ರು ಯಾರೂ ಇಲ್ವಾ? ಖಂಡಿತ ಇಲ್ಲ ಸೂರ್ಯ. ಈ ಭೂಮಿ ಮೇಲೆ ಒಳ್ಳೆಯವರು ಇಲ್ಲ, ಕೆಟ್ಟವರು ಇಲ್ಲ. ಸಮಯ ಸಂದರ್ಭಕ್ಕೆ ಎಲ್ಲ ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ, ಅಷ್ಟೇ ಕಣ. ನೋಡ, ಕೆಟ್ಟವರು ಯಾವಾಗ ಬೇಕಾದರೂ ಒಳ್ಳೆಯವರಾಗ್ಬೋದು, ಆದರೆ ಒಳ್ಳೆಯವನು ಕೊನೆವರೆಗೂ ಒಳ್ಳೆಯವನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಕಣ. ಲೋ, ತಿರುಮಲನ್ ಮದುವೆ ಕಣೋ. ಯಾವ ತೀರ್ಮಾನನು? ಏಯ್, ಯಾವನ್ ಗೊತ್ತು ಬಾರಲ್ಲೋ, ಹೊಟ್ಟೆ ಎಸ್ತದ ಬರ. ಲವ್, ಯಾರಾದರೂ ಯಾರು ನೀವು ಅಂದರೆ ಅಷ್ಟೇ. ಲವ್ ಬಾರಲ್ಲೋ, ಉಚ್ಚಿ ಮೊದಲು ಉಂಡ್ವೇನೆ ಜಾಣ ಬಾ. ಮಗ, ಊಟ ಸೂಪರ್ ಕಣ, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಹಾಗಾದ್ರೆ ಒಂದು ವಾರಕ್ಕಾಗಷ್ಟು ಊಟ ಮಾಡಿದ್ಯಾನ?
ಲೋ ಈ ಮದುವೆ ಅಂದರೆ ಏನು ಸಡಗರ ಅಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ, ಚೆನ್ನಾಗಿರುತ್ತಲ್ಲ. ಏನಲ್ಲ ಚೆನ್ನಾಗಿರೋದು 2 ದಿನ ಭಾಳ ಅಷ್ಟೇ. ಸಡಗರ ಸಂಭ್ರಮ ಸಂತೋಷ ಇವೆಲ್ಲ 2 ದಿನ ಅಷ್ಟೇ ಕಣ, ಆಮೇಲೆ ಏನಿರಲ್ಲ. ನೀನು ಮದುವೆ ಆಗ ಗೊತ್ತಾಗುತ್ತೆ ನಿಂಗೇನೆ. ಲವ್ ಮದುವೆ ಆದ್ಮೇಲೆಲ್ಲ ಖುಷಿಯಾಗೇ ಇರ್ತಾರೆ ಕಣೋ. ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡ್ರೆ ಇನ್ನೂ ಖುಷಿಯಾಗಿರ್ತಾರೆ. ಏನಿರುತ್ತಲ್ಲ ಏನಿಲ್ಲ ಕಣ. ನೋಡ ಮದುವೆನ ಎಲ್ಲ ಖುಷಿಯಿಂದನೇ ಆಯ್ತಾರೆ, ಆದರೆ ಕೊನೆವರೆಗೂ ಎಲ್ಲರೂ ಖುಷಿಯಿಂದ ಇರೋಕ್ಕಾಗಲ್ಲ. ಎಲ್ಲೋ ಕೆಲವ್ರು ಮಾತ್ರ ಸಂತೋಷದಿಂದ ಇರ್ತಾರೆ ಅಷ್ಟೇ. ಹಾಗಾದ್ರೆ ಲವ್ ಮ್ಯಾರೇಜೇ ಬೆಟರ್ ಅಲ್ಲ ಮಗ? ಲವ್ ದಡ್ಡ 90% ಪ್ರಾಬ್ಲಮ್ ಇರೋದೇ ಲವ್ ಮ್ಯಾರೇಜ್ನಲ್ಲಿ ಕಣ. ಮಿಸ್ಅಂಡರ್ಸ್ಟ್ಯಾಂಡಿಂಗು ಅದು ಇದು ಅಂತ ಕಿರಿಕಲು. ಸೂಪರ್ ಎಳ್ನೀರು. ಎಳ್ಳೀರೇನೋ ಸೂಪರ್ ಆಗಿದೆ ಕಣ, ಆದರೆ ಕುಡಿಯೋಣ ಅಂದ್ರೆ ದುಡ್ಡಿಲ್ವೇ? ದುಡ್ಡು ಕೊಟ್ಟು ಕುಡಿಬೇಕೇನೋ? ಇನ್ನೇನು ಎಳ್ಳೀರನ್ನ ಬಿಟ್ಟು ಕೊಡ್ತಾರಾ? ಲವ್ ನಾನು ಹೇಳಿದ್ದು ಹುಡುಗಿರ ಬಗ್ಗೆ ಕಣೋ. ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಈ ಹುಡುಗಿರು ಲವ್ ಗಿವು ಇದ್ರ ಬಗ್ಗೆ ಎಲ್ಲ ತಲೆಗೆಡ್ಸ್ಕೊಬಾರ್ದು ಕಣ. ಹಂಗಲ್ಲ ಕಣೋ. ಏನು ಹಂಗಲ್ಲ, ಒಂದು ತಿಳ್ಕೊ, ಲೈಫಲ್ಲಿ ಸೆಟ್ಲ್ ಆದ್ರಿಂದ 1000 ಹುಡುಗಿರು ನಮ್ಮಿಂದ ಇರ್ತಾರೆ, ಆದರೆ ನಾವು ಹೀಗೆ ಇದ್ದರೆ ಇವರಿಂದನೇ ನಾವು ಸುತ್ತಬೇಕಾಗುತ್ತೆ. ಹಾಗಂತ ಹುಡುಗಿರೇ ಬೇಡವಾ? ಹುಡುಗಿರು ಬೇಡ ಅಂತ ಹೇಳ್ತಾ ಇಲ್ಲ ಗುರು, ಲೈಫಲ್ಲಿ ಅಚೀವ್ ಮಾಡೋವರೆಗೂ ಬೇಡ ಅಂದೆ ಅಷ್ಟೇ. ಹೋಗಲ್ಲ, ಈ ವಯಸ್ಸೆಲ್ಲ ಹಾಕಿದ್ರೆ ಕಡಿವಾಣ ತುಕ್ಕಿಡತ್ ನಮ್ಮ ಬಾಣ ಬಾರಲ್ಲ. ಕಾಶಿನ ಥರ ಆಗೋಗ್ಬಿಟ್ರೆ ನೀನಲ್ಲಿ. ಪ್ಲೀಸ್ ಅರ್ಥ ಮಾಡು. ನಾನೇನು ಅರ್ಥ ಮಾಡ್ಕೊಳ್ಳೋದು, ನೀನು ಅರ್ಥ ಮಾಡ್ಕೊ. ಅಪ್ಪ ಅಮ್ಮನ ಮಾತು ನಂಗೆ ಹೇಳ್ದ. ಸಾರಿ. ಚಲ್ರಿ ನಿಂತ್ಕೊ. ಏನು ಪ್ರಪೋಸ್ ಮಾಡಿದ್ರಾ? ಒಪ್ಕೊಳ್ಳಿಲ್ವಾ? ನಂದು ಅವಳದು 3 ವರ್ಷದ ಲವ್ ಸ್ಟೋರಿ ಸರ್. ಓ ಲವ್ ಕೇಸಾ? ಬಾಗುರು ಕೂತ್ಕೊಂಡು ಮಾತಾಡೋಣ. ಬಾ ಕೂತ್ಕೊಂಡು ಮಾತಾಡೋಣ. ಇಬ್ರು 3 ವರ್ಷದಿಂದ ಲವ್ ಮಾಡ್ತೀರಿ ಅಂತ ಹೇಳ್ತಿದ್ರೆ, ಇವಾಗ ನೋಡಿದ್ರೆ ತಿರುಗಿ ನೋಡಿದೆ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರು. ಅದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅವ್ರ ಮನೇಲಿ ಬೇರೆಯವ್ರು ನೋಡಿದ್ರಂತೆ. ಅವಳು ಅವ್ರ ಅಪ್ಪ ಅಮ್ಮನ ಬಲವಂತಕ್ಕೆ ನನ್ನ ಮರ್ತು ಬಿಡು ಅಂತ ಹೇಳಿ ಹೊರಟೋದ್ಲು ಸರ್. ಬಿಡುಗುರು, ತಲೆ ಕೆಡಿಸ್ಕೊಬೇಡ. ಹೋಗ್ತಾಳವಳು. ಅವಳು ನನ್ನ ತುಂಬ ಪ್ರೀತಿಸ್ತಾಳೆ. ಪ್ರೀತಿಸ್ತಿದ್ಲು, ಅದು ಅವಾಗ, ಇವಾಗಲ್ಲ. ನೋಡುಗರು, ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಪೋಸ್ ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಲವ್ ಮಾಡ್ತೀವಿ, ಆದರೆ ಈ ಹುಡುಗಿರು ಈ ಥರ ಸಿಲ್ಲಿ ಕಾರಣ ಕೊಟ್ಟು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ನಾವು ಅದೇ ಫೀಲಿಂಗಲ್ಲಿ ಬಾರ್ಗೆ ನ್ಯೂ ಅಡ್ಮಿಷನ್ ಆಗಿ ಅಪ್ಪ ಅಮ್ಮನ ಆಸೆ ಕನಸು ಆಕಾಂಕ್ಷೆಗಳು ಎಲ್ಲನೂ ಫೀಸ್ ಥರ ಗಿರ್ವಿಟ್ಟು ಎಣ್ಣೆ ಹೊಡಿಬೇಕಾಗತ್ತೆ. ಹೋದ್ರೆ ಹೋಗ್ತಾಳೆ ಬಿಡುಗುರು. ಅವಳಿಗೆ ಬೇರೆ ಹುಡುಗ ಸಿಗ್ಬೇಕಾದ್ರೆ ನಿನಗೆ ಬೇರೆ ಹುಡುಗಿ ಸಿಗಲ್ವಾ? ಬಿಟ್ಟಾಕಿ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಅರ್ಥ ಆಯ್ತಾ? ತಲೆಗೆಡ್ಸ್ಕೋಬೇಡ, ಮನೆಗೆ ಹೋಗಿ ಆರಾಮಾಗಿರು. ಓಕೆ, ಬರೋದಾ ಗುರು? ಸರಿ ಗುರು, ಮನೆಗೆ ಹೋಗೋ, ತಲೆ ಕೆಡಿಸ್ಕೊಬೇಡ. ಇಲ್ಲವ ಅಲ್ಲಿ ಯಾವನೋ ಹೊಗೆ ಹಾಕ್ಸ್ಕೊಂಡ್ರೆ ಎಲ್ಲ ಕುಣ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಯಾವನ ಅಳ್ತಾನಿಲ್ವಲ್ಲ? ಜೋಗಿ ಪಿಚ್ಚಲ್ಲಿ ಶಿವಣ್ಣ ಹೇಳಿಲ್ವೇನಾ, ಸತ್ತಾಗ ನಗ್ನಗ್ತಾ ಕಳಿಸ್ಕೊಡ್ಬೇಕಂತ. ಲವ್ ಸತ್ತಿರೋನು ಚಿಕ್ಕ ವಯಸ್ಸು ಅನ್ಸುತ್ತೆ ಮಗ. ಹಾಗೆ ಕಣ, ಬದುಕಬೇಕನ್ನೋರಿಗೆ ಆಯಸ್ಸಿರಲ್ಲ. ಆಯಸ್ಸಿರೋರು ಈ ಥರ ಎಕ್ಸಾಮ್ ಫೇಲು ಲವ್ ಫೇಲ್ಯೂರ್ ಅಂದ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಕಣ. ಮಗ ಹುಟ್ಟಿದ ಮನುಷ್ಯ ಸಾಯ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಲವ್ ಹುಟ್ಟು ಬದುಕಿಗಾಗಿ ಸಾಯ್ತದೆ, ಸಾವು ಬದುಕಿಗಾಗಿ ಹುಟ್ಟುತ್ತೆ ಕಣ. ಏನು ಹುಟ್ಟೋದೋ ಏನು ಸಾಯೋದೋ. ನೋಡೋ, ಇದೆ ಕಣ ಮನೆ. ಯಾರು ನೀವು? ಇಲ್ಲ ರೀ ಅವರು ಇಲ್ಲ ರೀ, ಬೆಳಗ್ಗೆನೇ ಹಾಕಿದ್ರು. ಸರಿ ಸರ್, ಅವರು ಬರೋರು ಇಲ್ಲ ರೀ, ಆಗಲ್ಲ, ನಾಳೆ ಬರ್ರಿ. ಸಾಯಂಕಾಲ ಬರ್ರಿ. ನಾಳೆ ಸರಿ. ಹೇಳ ಮಗ, ಹೇಳು ಮುಂಚ. ನಮ್ಮ ಲೈಫಲ್ಲಿ ಬರೀ ಸುತ್ತಾಟನೇ ಆಗೋಯ್ತಲ್ಲ. ಒಂದು ಇನ್ಫ್ಲೂಯೆನ್ಸ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಬರೀ ಖಾಲಿ ಕೈ ಹಿಡ್ಕೊಂಡು ಸುತ್ತಾಡ್ತಾ ಇದ್ದೀವಿ. ಅದು ಯಾವಾಗ ನಮ್ಮ ಲೈಫಲ್ಲಿ ಮುಂದೆ ಬರ್ತೀವೋ, ಗುರಿ ಸಾಧಿಸ್ತೀವೋ ಒಂದು ಗೊತ್ತಾಗ್ತಿಲ್ಲ ಕಣ. ಇದು ಎಲ್ಲರೂ ಬ್ಯಾಕ್ಗ್ರೌಂಡ್ ಇಟ್ಕೊಂಡಾಗಲಿ ಇಲ್ಲ ಇನ್ಫ್ಲೂಯೆನ್ಸ್ ಇಟ್ಕೊಂಡಾಗ ಬಂದು ಸಾಧಿಸಲ್ಲ ಕಣ. ನಮ್ಮ ಥರ ನ್ಯಾಲ್ದಾಟ ಅವಮಾನ ಜಿಗುಪ್ಸೆ ಇವೆಲ್ಲ ಅನುಭವಿಸ್ಕೊಂಡು ಬಿಟ್ಟಿರ್ತೀವಿ ಅಂತ ಅನ್ಸ್ಕೊಂಡು ನೋಡ. ಒಂದು ತಿಳ್ಕೊಳ, ನಾವು ಆಗಲ್ಲ ಅಂತ ಅಂದ್ಕೊಂಡ್ರೆ ಯಾವುದೂ ಆಗಲ್ಲ, ಆಗತ್ತೆ ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ. ನನಗೆ ಆಗುತ್ತೆ ಅನ್ನೋ ನಂಬಿಕೆ ಬಿಟ್ಟು ತುಂಬ ದಿನ ಆಗೋಯ್ತು.
ಇನ್ನೂ ನಂಬಿಕೆ ಇದನ್ನು ಆಗುತ್ತೆ ಅಂತ. ಆಗತ್ತೆ ಮಚ್ಚ, ಮನುಷ್ಯನ ಮನಸ್ಸು ಕೊಟ್ಟರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಆದರೆ ಏನು ಗೊತ್ತಾ, ಪ್ರಯತ್ನ ಇರಬೇಕು, ಕಾನ್ಫಿಡೆಂಟ್ ಇರಬೇಕು, ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾನು ಮುಖ್ಯವಾಗಿ ಲೈಫ್ ಅನ್ನೋ ಜರ್ನಿನಲ್ಲಿ ಅದೇನೇನಿದೆ ಮಗ, ಒಂದು ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ. ಲೈಫಲ್ಲಿ ಏನಿಲ್ಲ ಮಚ್ಚ, ಎಲ್ಲ ಇರೋದು ನಮ್ಮಲ್ಲೇ. ನಿಂಗೆ ಒಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ನೀರಿಗೆ ಇಳಿದ ಮೇಲೆ ಮಳೆ ಆದ್ರೇನು ಚಳಿ ಆದ್ರೇನು, ಹಾಗೇನೆ ಗುರಿ ಅಂತಿದ್ಮೇಲೆ ನೋವಾದ್ರೇನು ಕಷ್ಟ ಆದ್ರೇನು, ಗುರಿ ಮುಟ್ಬೇಕಷ್ಟೇ, ತಿಳ್ಕೊ ಮಗ. ನೀನು ಹೇಳ್ದಂಗೆ ನಿನ್ನ ಹೆಜ್ಜೆ ಇಟ್ಟು ಏಳೇನ್ ಜೊತೆ ಚಪ್ಪಲಿಗಳೇ ಸೋದೋದು ಮಗ. ಅದು ಯಾವಾಗ ನಮ್ಮ ಲೈಫಲ್ಲಿ ಸುಖ ಬರುತ್ತೋ, ಗುರಿ ಮುಟ್ತೀವೋ, ಒಂದು ಅರ್ಥ ಆಗ್ತಲ್ಲ ಮಗ. ಮುಟ್ತೀವಿ ಕಣ, ದೊಡ್ಡವ್ರು ಹೇಳಿಲ್ವಾ, ತಾಳಿದವನು ಬಾಳೆನು ಅಂತ. ಹಾಗೆ ಕಾಯಬೇಕು, ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ಹಂಗೇನೋ ನಮಗೂ ಒಂದು ಟೈಮ್ ಬರುತ್ತೆ ಕಣ. ನೋಡ, ಆಯುಧ ಪೂಜೆ ಆದಮೇಲೆ ದೀಪಾವಳಿ ಹಬ್ಬ ಬಂದೇ ಬರುತ್ತೆ. ನಮ್ಮ ಲೈಫಲ್ಲೂ ಬೆಳೆದಿಗಳನ್ನು ಬಂದೇ ಬರುತ್ತೆ. ಬೆಳಕೆ ಬರುತ್ತೋ ಕತ್ಲೇನೇ ಆಗುತ್ತೋ ನಮ್ದು ಗೊತ್ತಾಗ್ತಲ್ಲ ಮಗ. ಅಷ್ಟಂತ ಸರಿ ಮಗ, ನಂಗೆ ನಿದ್ದೆ ಬರ್ತಾ ಇದೆ, ಮಲಗ್ತೀನಿ. ನಾಳೆ ಏನು ಪ್ಲಾನು? ನಾಳೆ ಅದೇ ಸುತ್ತಾಟ ಅಲ್ದಾಟ, ತಲೆಗಿಡ್ಸ್ಕೊಬೇಡ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಮಲ್ಗು ಸುತ್ತಾಡೋಣ ಮಗ. ಗುಡ್ ನೈಟ್ ಕಣ. ಮಲ್ಗು, ಗುಡ್ ನೈಟ್. ಲವ್ ನನ್ನ ತಡಿಬೇಡ ಕಣ, ನಾನು ಊರಿಗೆ ಹೋಗ್ತೀನಿ ಮಗ. ಊರಿಗೆ ಹೋಗಿ ಏನೋ ಮಾಡ್ತೀಯಾ? ಲವ್ ಇಲ್ಲಿದ್ದೇನೋ ಮಾಡಲಿ, ನಾನು ಬಂದಾಗ್ಲಿಂದ ನೋಡ್ತಿದ್ದೀನಿ, ಏನೂ ಸಾಧಿಸ್ಲಿಲ್ಲ. ಬರೀ ಅಲ್ದಾಟ ಓಡಾಟ ಇದೇ ಆಗೋಯ್ತು ಕಣ. ನಾನು ಹೋಗ್ತೀನಿ ಕಣ, ತಡಿಬೇಡ. ಹುಟ್ಟಿದ ತಕ್ಷಣ ಯಾವ ಮಕ್ಕಳು ನಡೆಯಲ್ಲ ಕಣ. ಹಾಗೇನೆ ಸಾಧಿಸ್ಬೇಕಂದ ತಕ್ಷಣ ಸಾಧಿಸೋಕ್ಕಾಗಲ್ಲ, ಕಾಯಬೇಕು. ಈ ಕಾಯೋದು ಬೇಡ, ಸಾಧಿಸೋದು ಬೇಡ, ಈ ಊರಿನ ಸವಾಸನೆ ಬೇಡ ಕಣ, ಬಿಟ್ಬಿಡು, ನಾನು ಹೋಗ್ತೀನಿ. ಇಷ್ಟು ಹೇಳಿದ್ರು ನೀನು ಕೇಳಲಿಲ್ಲ ಅಂದರೆ ನಿನ್ನಿಷ್ಟ. ಬಾಯ್ ಮಗ. ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ಎಲ್ಲರಿಗೂ ಕನಸಿರಲ್ಲ. ಲೈಫಲ್ಲಿ ಹಂಗಿರಬೇಕು ಹಿಂಗಿರಬೇಕು ಅಂತ ಎಲ್ಲರೂ ಅಂದ್ಕೋತಾರೆ, ಆದರೆ ಅಂದ್ಕೊಂಡಂಗೆ ಬದುಕೋಕ್ಕೆ ಯಾರೂ ಕಷ್ಟಪಡಲ್ಲ. ಇಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. ಹಾಗೆ ಕಷ್ಟಪಡಲಿಲ್ಲ ಅಂದರೆ ಏನು ಸಿಗೋದು ಇಲ್ಲ, ಆಗೋದು ಇಲ್ಲ. ಬದುಕಿಗೆ ಎದುರವರು ಊರಲ್ಲೇ ಇರ್ತಾರೆ, ಬದುಕನ್ನು ಕಟ್ಟಿಕೊಳ್ಳೋರು ಊರನ್ನೇ ಬಿಡ್ತಾರೆ. ಹತಾಶೆ, ಅವಮಾನ, ಕಷ್ಟ ಎದುರಿಸದೇ ಇರೋನು ವಾಪಸ್ ಹೋಗ್ತಾನೆ. ಆದರೆ ಗೆಲ್ಲೋ ಛಲ ಇರುವವನು ಹಿಂತಿರುಗಲ್ಲ, ಗೆಲ್ಲೋವರೆಗೂ. ನಿನಗೆ ನೀನೇ ಬೆಳಕು, ಗೌತಮ ಬುದ್ಧ. ನಿನ್ನ ನಂಬಿ ನೀ ಬದುಕು, ಚಂದೂ ಸಾಹೇಬ್.